ಲೋಕಸಭೆ ಕಲಾಪದ ವೇಳೆ ಭದ್ರತಾ ಲೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಮನೋರಂಜನ್ ಮನೆಯಲ್ಲಿ ವಿಚಾರಣೆ ಮುಕ್ತಾಯ ಆಗಿದೆ. ಆಂತರಿಕ ಭದ್ರತಾ ಪಡೆ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಅಂದರೆ ಗುಪ್ತಚರ ಇಲಾಖೆಯವರು ಮನೋರಂಜನ್ ಮನೆಗೆ 2 ಬಾರಿ ಬಂದು ತೆರಳಿದ್ದಾರೆ. ಸಾಗರ್ ಶರ್ಮಾ ಅನ್ನೋದು ಗೊತ್ತಾಗ್ತಾ ಇದೆ. 2 ಬಾರಿ ಈ ಸಾಗರ್ ಶರ್ಮಾ ಇದಾನಲ್ಲ, ಮತ್ತೋರ್ವ ಆರೋಪಿ ಉತ್ತರ ಪ್ರದೇಶದ ಲಕ್ನೋ ಮೂಲದವನು, ಇವನು 2 ಸಾರಿ ಬಂದಿದ್ದಂತೆ. ನೋಡಿ, ನಾವು ಹೇಳ್ತಾ ಇದ್ವಿ 1.5 ವರ್ಷದ ಹಿಂದೆನೇ ಇವರು ಮೈಸೂರಿನಲ್ಲಿ ಜಮಾವಣೆಯಾಗಿ ಪ್ಲಾನ್ ಮಾಡಿದ್ರು ಅಂತ. ಇಲ್ಲಿ ಉಳಿದುಕೊಂಡಿರಲಿಲ್ಲ ಅಂತ ಹೇಳಿ ಮನೋರಂಜನ್ ಫ್ಯಾಮಿಲಿ ತಿಳಿಸಿದ್ದಾರೆ. ಬಂದಿದ್ದ, ಹೋಗಿದ್ದ, ಆದರೆ ಉಳ್ಕೊಂಡಿರಲಿಲ್ಲ ಅಂತ. ಕುಟುಂಬಸ್ಥರ ಬಳಿಯೂ ಮನೋರಂಜನ್ ಹೆಚ್ಚು ಮಾತನಾಡಿರಲಿಲ್ಲವಂತೆ. ಹೆಚ್ಚು ಪುಸ್ತಕವನ್ನು ಓದ್ತಿದ್ದ, ಹೆಚ್ಚು ಮಾತಾಡ್ತಾ ಇರಲಿಲ್ಲ. ಇವರೆಲ್ಲರೂ ಪುಸ್ತಕದ ಹುಳಾಗಿದ್ರು ಅನಿಸುತ್ತೆ. ಆದರ್ಶ ವ್ಯಕ್ತಿತ್ವದ ಹಿನ್ನೆಲೆ ತೋರಿಸಿಕೊಂಡಿದ್ದ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಆಂತರಿಕ ಭದ್ರತಾ ವಿಭಾಗದ ಪೊಲೀಸರು ಭೇಟಿ ನೀಡಿ ವಾಪಸ್ ತೆರಳಿದ್ದಾರೆ. ಮನೋರಂಜನ್ ಅವರ ಮನೆಯಲ್ಲಿ ವಿಚಾರಣೆಗೆ ಮುಕ್ತಾಯ ಆಗಿದೆ. ಇವನು ಸಾಗರ್ ಶರ್ಮಾ 2 ಸಾರಿ ಬಂದಿದ್ದಂತೆ. ಕನ್ಫರ್ಮ್ ಆಯ್ತಲ್ವ ಈಗ ಎಲ್ಲೆಲ್ಲಿ ಲಿಂಕ್ ಇದೆ ಅಂಥೇಳಿ. ಎಲ್ಲ ಒಂದೇ ಟೀಮ್ ಅಂಥೇಳಿ. ಯಾರೋ ಇವರು ಅಪರಿಚಿತರೇನಲ್ಲ, ಒಬ್ಬರಿಗೊಬ್ಬರು ಪರಿಚಯ ಇದ್ದಂಥವ್ರೆ. ಇಲ್ಲಿ ಉಳ್ಕೊಂಡಿರಲಿಲ್ಲ, ಬಂದಿದ್ದ ಮತ್ತು ಹೋಗಿದ್ದ ಅಂತ. ಯಾವಾಗಲೂ ಕೂಡ ಓದ್ತಾ ಇದ್ರು ಅಂತ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಗಮನಿಸ್ತಾ ಇದ್ದೀವಿ ಒಂದೊಂದೇ ಟ್ವಿಸ್ಟ್ಗಳು ಸಿಗ್ತಾ ಹೋಗ್ತಾ ಇದೆ. ಬಟ್ ಈಗ ಸಾಗರ್ ಶರ್ಮಾ ಅನ್ನೋನು 2 ಸಾರಿ ಬಂದು ಹೋಗಿದ್ದ ಅನ್ನೋದಕ್ಕೆ ಈಗ ಮಾಹಿತಿ ಕೊಟ್ಟಿದ್ದಾರೆ ಅಂತಂದರೆ, ಮೈಸೂರಿನಲ್ಲಿಯೇ ಜಮಾವಣೆಯಾಗಿ 1.5 ವರ್ಷದ ಹಿಂದೆ ಪ್ಲಾನ್ ಮಾಡಿದ್ರು ಅನ್ನೋದಕ್ಕೆ ಮತ್ತಷ್ಟು ಪುಷ್ಟಿ ಕೊಡ್ತಿದ್ಯಾ ಅಂತ ಈ ಒಂದು ಆಂತರಿಕ ವಿಭಾಗದ ತನಿಖೆ ನೋಡ್ತಾ ಇದ್ರೆ? ಖಂಡಿತವಾಗಿ ಪ್ರಭು, ಯಾಕಂತ ಹೇಳಿದ್ರೆ ಈಗ ಸಂಸತ್ ಭವನಕ್ಕೆ ನುಗ್ಗಿರ್ತಕ್ಕಂತ ಒಂದು ಪ್ರಕರಣ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಯುವಕ ಮನೋರಂಜನ್ ಏನಿದ್ದಾನೆ, ಈತನ ಮನೆಗೆ ಈಗಾಗಲೇ ಸ್ಟೇಟ್ ಇಂಟೆಲಿಜೆನ್ಸ್ ಇರಬಹುದು, ಜೊತೆಗೆ ಕೇಂದ್ರ ಗುಪ್ತಚರ ಪೊಲೀಸರು ಕೂಡ ಭೇಟಿಯನ್ನು ನೀಡಿದ್ದಾರೆ. ಜೊತೆಗೆ ಮನೋರಂಜನ್ ಅವರ ಪೋಷಕರೇನಿದ್ದಾರೆ ಅವರನ್ನ ಭೇಟಿ ಮಾಡುವ ಮುಖಾಂತರ ಅವರಿಂದ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನು ಕೂಡ ಮಾಡಲಾಗಿರ್ತಕ್ಕಂಥದ್ದು. ಕೇಂದ್ರ ಗುಪ್ತಚರ ಇಲಾಖೆ ಮೈಸೂರು ವಿಭಾಗದ ನಿರ್ದೇಶಕ ಪ್ರವೀಣ್ ನೇತೃತ್ವದಲ್ಲಿ ಒಂದು ಮಾಹಿತಿ ಸಂಗ್ರಹಣೆ ಕಾರ್ಯ ನಡೀತಾ ಇರತಕ್ಕಂಥದ್ದು. ಸುಮಾರು 1 ಗಂಟೆಗಳ ಕಾಲ ಅವರಿಗಾಗಲೇ ಅವರ ಮನೆಯಲ್ಲಿ ಇರುವ ಮುಖಾಂತರ ತಪಾಸಣೆಯನ್ನು ಮಾಡಿದ್ರು. ಜೊತೆಗೆ ಅವರ ಸಂಪರ್ಕದಲ್ಲಿ ಯಾರ್ಯಾರು ಇರ್ತಿದ್ರು, ಅವ್ರು ಯಾರ್ಯಾರನ್ನ ಭೇಟಿ ಮಾಡ್ತಿದ್ರು, ಅವರ ಚಲನವಲನ ಯಾವ ರೀತಿ ಇರ್ತಿತ್ತು, ಜೊತೆಗೆ ಯಾವ್ಯಾವ ಭಾಗಗಳಿಗೆ ಅವರು ಆಗಾಗ ತಿರುಗ್ತಾ ಇದ್ರು, ಎಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸದಲ್ಲಿ ತೊಡಗಿರ್ತಕ್ಕಂಥದ್ದು. ಮನೋರಂಜನ್ ಅವರ ಪೂರ್ವಿಕರಾದ ಒಂದು ಮಾಹಿತಿಯನ್ನು ಸಂಗ್ರಹಿಸುವಂತಹ ಅಧಿಕಾರಿಗಳು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಬಲ್ಲ ಮೂಲಗಳು ಮಾಹಿತಿಗಳನ್ನ ಗಮನಿಸುವಂತಹ ಸಂದರ್ಭದಲ್ಲಿ, ಜೊತೆಗೆ ಈಗ ಅಧಿಕಾರಿಗಳು ಏನು ಭೇಟಿಯನ್ನು ಮಾಡಿ ಚರ್ಚೆಯನ್ನ ಮಾಡುತ್ತೆ. ಇದರ ಜೊತೆಗೆ ಅಕ್ಕಪಕ್ಕದ ಮನೆಯವರನ್ನು ಕೂಡ ವಿಚಾರಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಏನು ಯಾವುದೇ ಸಂಘಟನೆಗಳನ್ನಾಗ್ಲಿ ಅಥವಾ ಯಾವುದೇ ಬೇರೆ ಬೇರೆ ವಿಚಾರ ತೊಡಗಿಸಿಕೊಂಡಿರ್ತಕ್ಕಂಥ ಉದಾಹರಣೆಗಳು ಇರೋದಿಲ್ಲ. ಬದಲಿಗೆ ಪಾರ್ಲಿಮೆಂಟ್ ಅಲ್ಲಿ ಈಗ ನುಗ್ಗಿದ ನಂತರವೇ ಈತನ ಬಗ್ಗೆ ಹೆಚ್ಚಿನದಾಗಿ ಎಲ್ಲರೂ ಕೂಡ ಗಮನ ಹರಿಸ್ತಾ ಇರ್ತಕ್ಕಂಥದ್ದು. ಏನು ನಿನ್ನೆ ಸಂಸತ್ ಮೇಲೆ ನಡೆದಿರುವಂತಹ ದಾಳಿ ಇಡೀ ದೇಶವನ್ನ ಒಂದು ಕಡೆ ಬೆಚ್ಚಿ ಬೀಳ್ತಿದೆ. ಇನ್ನ ಜೊತೆಗೆ ಈ ಒಬ್ಬ ಏನು ಮನೋರಂಜನೆ ಇದ್ದಾನೆ, ಈತನ ಸಂಪರ್ಕದಲ್ಲಿ ಇದ್ದಂತವರಿಗೆ ಮುಖ್ಯವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು ಏನಿದ್ದಾರೆ ಅವೆಲ್ಲರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಆಗ್ತಕ್ಕಂಥ ಒಂದು ಕೆಲಸ ನಡೀತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನು ಈ ಮನೋರಂಜನೆ ಇದ್ದಾನೆ, ಈತನ ಒಂದು ವಿದ್ಯಾಭ್ಯಾಸವನ್ನು ಕೂಡ ಗಮನಿಸ್ತಕ್ಕಂಥದ್ದು ಇರಬಹುದು. ಇದೆಲ್ಲದರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪಡೆದುಕೊಳ್ಳುವಂತ ಕೆಲಸ ಕೂಡ ಆಗ್ತಾ ಇರ್ತಕ್ಕಂಥದ್ದು. ಹೆಚ್ಚಿನದಾಗಿ ಈಗ ಅಧಿಕಾರಿಗಳು ಏನ್ ಭೇಟಿ ಕೊಟ್ಟಿದ್ದಾರೆ, ಆ ಭೇಟಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳು ಸಂಪೂರ್ಣವಾದಂತಹ ಮಾಹಿತಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಈ ಏನು ಸಾಗರ್ ಶರ್ಮಾ ಅನ್ನೋದು ಏನಿದ್ದಾರೆ, ಈತ ಮೈಸೂರಿಗೆ ಬಂದು ಹೋಗಿರ್ತಕ್ಕಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಜೊತೆಗೆ ಲಭ್ಯವಾಗೋದ್ರ ಜೊತೆಗೆ ಯಾವ ಸಂದರ್ಭದಲ್ಲಿ ಬಂದಿದ್ರು, ಯಾವ ಕಾರಣಕ್ಕೆ ಬಂದಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕುವಂತ ಒಂದು ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ಮೈಸೂರಿಗೆ ಆಗಮಿಸಿರ್ತಕ್ಕಂಥ ಪ್ರಮುಖ ಆರೋಪಿ ಏನು ಸಾಗರ್ ಶರ್ಮಾ ಏನಿದ್ದಾರೆ, ಇವರು ಮೇ ತಿಂಗಳಿನಲ್ಲಿ ಮೈಸೂರಿಗೆ ಆಗಮಿಸಿದ ಬಗ್ಗೆ ಮಾಹಿತಿ ಇದೆ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ಕುತೂಹಲಕ್ಕೆ ಕಾರಣವಾಗಿರ್ತಕ್ಕಂಥ ಸಾಗರ್ ಶರ್ಮಾ ಏನಿದ್ದಾರೆ, ಇವರು ಮೈಸೂರಿಗೆ ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ಮನೋರಂಜನ್ ಅವರನ್ನ ಭೇಟಿ ಮಾಡಿದ್ದಾರೆ ಅನ್ನೋ ಒಂದು ವಿಚಾರ ಕೂಡ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಕೂಡ ಅವರ ಪೋಷಕರ ಬಳಿ ಮಾಹಿತಿಯನ್ನ ಕಲೆ ಹಾಕುವಂತ ಒಂದು ಕೆಲಸವನ್ನ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಈ ತರದ ಒಂದು ಘಟನೆ ನಡೆದಿದೆ. ಈ ಒಂದು ಘಟನೆಗೆ ಹಿಂದೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಆ ಪ್ಲಾನ್ ಅನ್ನು ಮಾಡಿಕೊಂಡಿಯೇ ಈ ತರದ ಒಂದು ಕೃತ್ಯವನ್ನ ಎಸಗಲಿಕ್ಕೆ ಮುಂದಾಗಿದ್ದಾರೆ ಅನ್ನೋದು ಒಂದೊಂದೇ ಮಾಹಿತಿಗಳು ಈಗ ಲಭ್ಯವಾಗ್ತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.